ಅಬ್ಬಬ್ಬಾ! ಅಂತೂ ಇಂತೂ ಒಂದು 6 ಮಂತ್ಸಿಂದ 7 ಮಂತ್ಸ್ ತನಕ ವೆಯ್ಟ್ ಮಾಡಿದ್ದಕ್ಕೆ ಮತ್ತೆ ಮದುವೆ ಬಂದೇ ಬಿಡ್ತು. ಇದು ಯಾರ ಮದುವೆ ಅಂತೀರಾ? ನನಗೆ ಸಂಬಂಧದಲ್ಲಿ ಮಗ ಆಗಬೇಕು, ಅವರ ಮದುವೆ ಇದು. ಹುಡುಗ ಹೆಸರು ಅಶ್ವಿನ್ ಅಂತ, ಅವನ ಮದುವೆ ಇದು. ಆ ಮದುವೆಯಲ್ಲಿ ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಹಾಗೆ ಮೆಹಂದಿ ಶಾಸ್ತ್ರ 3 ಶಾಸ್ತ್ರಗಳನ್ನ ಒಂದೇ ದಿನ ಮಾಡಿದ್ರು. ಎಷ್ಟು ಫನ್ ಆಗಿತ್ತು ಗೊತ್ತಾ? ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಲ್ಲರ ಜೊತೆ ಸೇರಿಕೊಂಡು ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ಇಲ್ಲಿ ನಾನು ಬಳೆ ಹಾಕಿಸ್ಕೊಂಡು ಹಾಗೆ ಆವತ್ತಿನ ದಿನ ತುಂಬ ಎಂಜಾಯ್ ಮಾಡಿದ್ವಿ. ಬಳೆ ಶಾಸ್ತ್ರ ಮುಗಿದ ಮೇಲೆ, ಅಂದರೆ ಬಳೆ ಹಾಕಿಸ್ಕೊಂಡಿದ್ದಾದಮೇಲೆ ಊಟ ಮಾಡಲೇಬೇಕಲ್ವಾ, ಹೊಟ್ಟೆ ತಾಳ ಆಗ್ತಿತ್ತು. ಹಾಗಾಗಿ ನಾನು ಊಟ ಮಾಡೋ ಅಷ್ಟರಲ್ಲಿ 4:15 ಗಂಟೆ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಬಂದು ಊಟ ಎಲ್ಲ ಆಯಿತು. ಹಾಗೆ ಎಲ್ಲರಿಗೂ ಹಾಯ್ ಹೇಳ್ತಾ ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಎನರ್ಜಿ ಬಂದಿತ್ತಲ್ವ, ಎಲ್ಲರಿಗೂ ಹಾಯ್ ಹೇಳಿ ಮುಂದಿನ ಶಾಸ್ತ್ರಗಳಿಗೆ ಹೋದ್ವಿ. ಮುಂದಿನ ಶಾಸ್ತ್ರನೇ ಮೆಹಂದಿ ಶಾಸ್ತ್ರ ಒಂದು ಕಡೆ ನಡೀತಿತ್ತು, ಈ ಕಡೆ ಅರಿಶಿನ ಶಾಸ್ತ್ರನೂ ನಡೀತಿತ್ತು. ತುಂಬ ಎಂಜಾಯ್ ಮಾಡಿದ್ದೀವಿ. ಇದ್ರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಯಾರಿಗಾದರೂ ಟೈಮ್ ಇದ್ದು ಹಾಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ನನ್ನ ಬಯೋದಲ್ಲಿದೆ, ಇನ್ಸ್ಟಾ ಬಯೋದಲ್ಲಿದೆ. ಹೋಗಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ. ಪ್ಲೀಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಅಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡ್ರಪ್ಪ. ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಇವಳು ನೋಡಿ ಏನೋ ಮಾತಾಡ್ತಿದ್ದಾಳೆ ಅಂತ ನಿಮಗೆ ಕೇಳಿಸ್ತಿದೆ, ಬಟ್ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಅದು ಯೂಟ್ಯೂಬ್ ಚಾನಲಲ್ಲಿದೆ. ಬಾಯ್ ಬಾಯ್.